ನಮಸ್ತೆ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲಸ ಎಲ್ಲ ಆಯಿತಾ? ಸೊ ನಾನಿವತ್ತು ಬೆಳಗ್ಗೆ 9 ಗಂಟೆಗೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಪಡ್ಡು ಮಾಡಿದ್ದೆ. ಹಿಂದಿನ ದಿವಸ ದೋಸೆ ಮಾಡಿದ್ದು ಹಿಟ್ಟು ಉಳಿದಿತ್ತು ಅಂದ್ಬಿಟ್ಟು ಪಡ್ಡು ಮಾಡಿದ್ದೆ. ಸೊ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಹಿಟ್ಟಿರುತ್ತಲ್ಲ, ಇದೆಲ್ಲ ಹಾಕಿ ಸ್ವಲ್ಪ ಹೆಚ್ಕೊಳ್ಳುತ್ತೆ. ಸೊ ಒಂದು ಟೈಮ್ಗೆ ಟಿಫನ್ ಕೂಡ ಆಗುತ್ತೆ. ಯೂಶಲಿ ಆ ಥರ ಮಾಡಲ್ಲ, ನಾನು ಹಿಟ್ಟು ಮಾಡಲ್ಲ. ಹಿಂದಿನ ದಿವಸ ಏನೋ ಬೇರೆ ಬೇರೆ ಇತ್ತು ಅಂತ ಅಂದ್ಬಿಟ್ಟು ಯಾರೂ ಜಾಸ್ತಿ ತಿಂದಿರಲಿಲ್ಲ ಅಂದ್ಬಿಟ್ಟು ದೋಸೆ ಹಿಟ್ಟು ಉಳಿದಿತ್ತು. ಇಲ್ಲಾಂದರೆ ಒಂದೇ ದಿವಸಕ್ಕೆ ವಾರಗಟ್ಟಲೆ ಎಲ್ಲ ಇಟ್ಬಿಟ್ಟು ಮಾಡಲ್ಲ. ಸೊ ಕೊತ್ತಂಬರಿ ಸೊಪ್ಪು ಇತ್ತು, ಪಡ್ಡು ಹಾಕೋತಾನೆ ಅದನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಸೊ ಆ ಟೈಮಲ್ಲಿ ಇದು ಒಂದು ಕೆಲಸ ಆಗುತ್ತೆ ಅಂತ. ಯೂಶಲಿ ಒಂದು ವಾರಕ್ಕೆಲ್ಲ ಪಡ್ಡು ಹಿಟ್ಟಿಟ್ಟು 15 ದಿವಸಕ್ಕೊಂದು ಸತಿ ಮಾಡೋದು, ಅದು ದಯವಿಟ್ಟು ಆ ಥರ ಮಾಡಬೇಡಿ. ಆದಷ್ಟು ಫ್ರಿಜ್ನ ಅವಾಯ್ಡ್ ಮಾಡಿ. ಏನೋ ಅಗತ್ಯ ಹಾಲು ಈ ಥರ ತರಕಾರಿ ಎಲ್ಲ ಕೆಡುತ್ತೆ, ಅದೂ 1 ದಿವಸ 2 ದಿವಸ 3 ದಿವಸಕ್ಕಷ್ಟೇ ಸೀಮಿತವಾಗಿರಲಿ ಅನ್ನೋದು ನನ್ನ ಸಲಹೆ. ಯಾಕೆ ಅಂದರೆ ಯಾವುದು ನಾವು ನ್ಯಾಚುರಲ್ಲಾಗಿ ತೊಗೋತೀವೋ ಅಷ್ಟು ಒಳ್ಳೆಯದು. ಅದನ್ನು ಮತ್ತೆ ಇಟ್ಬಿಟ್ಟು ಅದು ಆಬ್ವಿಯಸ್ಲಿ ಅದು ಫ್ರೆಶ್ನೆಸ್ ಇರೋದಿಲ್ಲ. ಇನ್ನೊಂದು ಆರೋಗ್ಯಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸೋಸಿ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಪಾಲಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ, ಹಾಗಾಗಿ ಬೆಳಗ್ಗೆನೇ ಇವಾಗೆಲ್ಲ ಕ್ಲೀನಾಗಿ ಮಾಡಿಟ್ಬಿಟ್ರೆ ನೈಟ್ ಬಂದಾಗೂ ಏನೂ ತಲೆನೋವಿರಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ. ನನ್ನ ಹಸ್ಬೆಂಡ್ಗೆ ಮತ್ತು ಪಾಪುಗೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದರೆ ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಖಾರವಾಗಿದ್ದರೆ ಇಷ್ಟ. ಅದಕ್ಕೆ ಇನ್ನೊಂದು ಸತಿ ಅವ್ರಿಗೆ ಮಾಡಿ ಮತ್ತು ಇನ್ನೊಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದೆ, ಅದನ್ನೆಲ್ಲ ಹೆಚ್ಚಿ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೋಸೆ ಅಥವಾ ಪಡ್ಡು ರೆಸಿಪಿನ ನಾನು ಇನ್ನೊಂದು ವೀಡಿಯೋದಲ್ಲಿ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಸೊ ಅದನ್ನು ಆದಷ್ಟು ಬೇಗ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಜಸ್ಟ್ ಹಾಗೇ ರ್ಯಾಂಡಮ್ ಆಗಿ ನಾನು ಡೈಲಿ ರೊಟೀನ ಶೇರ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ತಿಂತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತೆ. ಮತ್ತು ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತಾ ಇದೆ ವಿಡಿಯೋಸ್ ಅಂತ. ಏನಾದರೂ ಚೇಂಜಸ್ ಇದ್ದರೆ ಡೆಫಿನೆಟಾಗಿ ನಾನು ಚೇಂಜ್ ಮಾಡ್ಕೋತೀನಿ. ನೀವು ತವಾ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅದು ಐರನ್ ತವ. ಆದಷ್ಟು ಈ ಪ್ಯಾನ್ಗಳಿಂದ ಏನು ಐರನ್ಗೆ ಶಿಫ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲೂ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಆಯಿತು ಎಲ್ಲ ಪಡ್ಡು ದೋಸೆ ಮಾಡಿದಾಗ ಹಿಂಗೆ ಆಗಿರುತ್ತೆ. ಕಿಚನ್ 2 ಸತಿ ಚಟ್ನಿ ಬೇರೆ ಮಾಡಬೇಕಾಯಿತು. ಫುಲ್ ಮೆಸ್ ಆಗಿಬಿಟ್ಟಿತ್ತು. ಒಂದೊಂದು ಸತಿ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗಿರಲ್ಲ. ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕ್ಲೀನ್ ಆಯಿತು. ಆ ಕಡೆಯಿಂದ ಬೆಳಕು ಬರ್ತಾ ಇರತ್ತೆ. ಸೊ ಎಲ್ಲ ಕ್ಲೀನ್ ಆಯಿತು. ಇವಾಗಿನ್ನೇ ಈಚೆ ಹೊರಡಬೇಕು. ಸೊ ನನ್ನ ಜೊತೆ ಇವಾಗಿನ ಈಚೆ ಹೊರಡಬೇಕು. ನನ್ನ ಜೊತೆ ನೀವು ಚೈನಾಗಿ ಬನ್ನಿ, ಹೋಗೋಣ. ಸೊ ಫ್ರೆಂಡ್ಸ್, ಜಸ್ಟ್ ಇವಾಗ ವಿಜಯನಗರಕ್ಕೆ ಬಂದ್ವಿ. ಬೇರೆ ಏನೋ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸಂಜೆನೇ ಆಗೋಯ್ತು ಅಂತ ಹೇಳ್ಬೋದು. ಮಧ್ಯಾಹ್ನ ಎಲ್ಲ ಬರೀ ಅಲ್ಲೇ ಆಯಿತು. ಸೊ ಇದೊಂದು ಫೇವ್ರೆಟ್ ಅಂಗಡಿ, ಪ್ರಣವ್ಗೆ ಇಷ್ಟ ಇವ್ರದ್ದು ಶಾಪು. ಸೊ ಇಲ್ಲಿ ಪ್ರತಿ ಸತಿ ಬಂದಾಗ ಆಂಟಿ ಅಂಕಲ್ ಅಂಗಡೀಲಿ ಬೋಂಡಾ ಮೆಣಸಿಕಾಯಿ ಅಂತ ಹೇಳ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಅಲ್ಲಿಂದ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ನಾವು ತಮ್ಲನೆಲ್ಲ ನೋಡಿರ್ತೀರ ನೀವು. ನಾವಿವತ್ತು ಫಿಲಮ್ ಬುಕ್ ಮಾಡ್ಕೊಂಡಿದ್ವಿ ನೈಟ್ಗೆ ಅಂತ. ಸೊ ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ. ಸೊ ಪ್ರಣವ್ನ ವಿಜಯನಗರ ನಮ್ಮ ಹಳೆ ಮನೆ ಹತ್ರ ಇದ್ದಿದ್ದು ಪಾರ್ಕ್ ಇದು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ, ಮತ್ತು ಇನ್ನೇನು ಟೈಮ್ ಪಾಸ್ ಮಾಡೋದು ಅಂತ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ಟಯರ್ಡ್ ಆಗಲಿ, ಅವನು ಫಿಲ್ಮಲ್ಲಿ ತುಂಬ ಗಲಾಟೆ ಮಾಡಿಬಿಡ್ತಾನೆ ಇಲ್ಲ ಮಲ್ಕೊಂಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟಯರ್ಡ್ ಆಗಲಿ ಅಂತ ಸ್ವಲ್ಪ ಆಟ ಆಡ್ಸೋಣ ಅಂತ ಪಾರ್ಕಿಗೆ ಕರ್ಕೊಂಬಂದಿದ್ವಿ. ತುಂಬಾ ಖುಷಿಪಟ್ಟ. ತುಂಬ ತಿಂಗಳುಗಳೇ ಆಗೋಯ್ತು ವಿಜಯನಗರ, ಅದು ಈ ಪಾರ್ಕ್ನ ತುಂಬ ಮಿಸ್ ಮಾಡ್ಕೋತಿದ್ದ ಅವನು.
ಸೊ ಹಂಗಾಗಿ ನಮ್ಮ ಸುತ್ತಮುತ್ತ ಈ ಥರ ಪಾರ್ಕು ಇಲ್ಲ ಅಂತಾನೆ, ಅಂದರೆ ಪ್ಲೇ ಏರಿಯಾ ಈ ಥರ ಇಲ್ಲ ನೋಡಿ. ಬಿದ್ದೋದ ಥರ ನಾಟಕ ಮಾಡ್ತಾ ಇದ್ದಾನೆ. ಈಗ ಸಿಕ್ಕಾಪಟ್ಟೆ ತರಲೆ ಏನಾದರೂ ಒಂದು ಸುಮ್ಮನೆ ಕುತ್ಕೊಂಡು ಒಂದು ಆಡ್ತಾ ಇದ್ದಾನೆ, ಸ್ವಿಂಗ್ ಮಾಡ್ತಾ ಇದ್ದಾನೆ. ಆ ಥರ ಇಲ್ಲ, ಅದರಲ್ಲಿ ಏನಾದರೂ ಒಂದು ಮಾಡೋದು, ತರಲೆ ಮಾಡೋದು, ಬರೀ ಇದೇ ಮಾಡ್ತಾ ಇರ್ತಾನೆ ಅವನು. ನೋಡಿ ಇದು ಹೆಂಗೆ ಆಡಿಸ್ತಾ ಅಂದರೆ ನನ್ನ ಬಿಡು ಬಿಡು ಅಂತಾನೆ ತಬಕ್ಕಂತ ಬೀಳ್ತಾನೆ, ಆಮೇಲೆ ನಗೋದು ನಾನು ಬಿಟ್ಬಿಟ್ಟೆ ಅನ್ನೋ ಥರ. ಸೊ ಸಖತ್ ಫನ್ನಾಗಿತ್ತು. ನನ್ನ ಮಗನ ಜೊತೆ ಆಟ ಆಡೋದು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಅದನ್ನೆಲ್ಲ ಮಾಡಿಸು ಇಟ್ಕೋ ಅಂತಾನೆ, ನಂಗೆ ಕೈಲ ಆಗ್ತಾಯಿಲ್ಲ ಬಿಡ್ತಾಯಿಲ್ಲ ಅವನು. ಸಖತ್ ಫನ್ನಾಗಿತ್ತು. ಅದೆಲ್ಲ ಆಡಿಸ್ಕೊಂಡು ಆದಮೇಲೆ ನಾವು ವಿಜಯನಗರ ಚಾರ್ಜ್ ಸಿಟಿಗೆ ಬಂದ್ವಿ. ಇದಂತೂ ನಾನು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೋತಾ ಇದ್ದೆ. ತುಂಬ ದಿನದಿಂದ ಕೇಳ್ತಾ ಇದ್ದೆ ಹಸ್ಬೆಂಡ್ನ ಕರ್ಕೊಂಡೋಗಿ ಅಂತ. ಸೊ ಅವರಂದರು ಆಯಿತು ಇವಾಗ ಹೆಂಗೂ ಹೋಗ್ತೀವಲ್ಲ ಅಲ್ಲೇ ರಾತ್ರಿ ಊಟ ಮಾಡಿದರೆ ಆಯಿತು ಅಂತ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಇದು ತುಂಬ ಫೇಮಸ್ ಕೂಡ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ವಿಜಯನಗರ ವಾಟರ್ ಟ್ಯಾಂಕ್ ರೋಡ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತವರವ್ರಿಗೆಲ್ಲ ಸಿಕ್ಕಾಬಟ್ಟೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಇದರಲ್ಲಿ ನಾನು ಎಲ್ಲನೂ ಟ್ರೈ ಮಾಡಿ ನಿಮಗೆ ತೋರಿಸ್ತಿಲ್ಲ, ಬಿಕಾಸ್ ನಾವೆಲ್ಲ ತಿಂದು ನಾನು ಒಂದೆರಡು ಕಡೆ ಅಷ್ಟೇ ತಿನ್ನೋದು ನಾನು. ಅದರಲ್ಲಿ ಇದು ಒಂದು ವೆರೈಟಿ ದೋಸೆ ಕ್ಯಾಂಪ್, 99 ವೆರೈಟೀಸ್ ದೋಸೆ ಮಾಡ್ತಾರೆ. ತುಂಬ ಪಾಪು ಪ್ರೆಗ್ನೆಂಟ್ ಇದ್ದಾಗ ಆಚೆಲ್ಲ ಏನೂ ತಿಂತಾ ಇರಲಿಲ್ಲ, ಇವರು ಕೊಡಿಸ್ತಾ ಇರಲಿಲ್ಲ. ಇದು ಒಂದು ಮಾತ್ರ ಯಾವಾಗೂ ತಿಂತಾ ಇರ್ತಿದ್ದೆ ನಾನು, ಅಷ್ಟು ಒಳ್ಳೇದಲ್ಲ ತಿನ್ನಬಾರ್ದು ಅಂತ. ಅವಾಗೂ ಕೂಡ ಅಷ್ಟೇ ಎಣ್ಣೆ ಕಡಿಮೆ ಹಾಕಿ ಇದು ಮಾಡಿ ಅವಾಗಿಂದನೂ ಪರಿಚಯ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಇವತ್ತಿಗೂ ಹೋದರೆ ಅಷ್ಟೇ ಇದಾಗಿ ಎಷ್ಟೇ ಜನ ಇರಲಿ, ಮೇಡಮ್ ಬನ್ನಿ ಮೇಡಮ್, ನಾನು ತಿನ್ನೋದು ಒಂದೇ ದೋಸೆ, ಆ ವೆರೈಟಿ ಅಷ್ಟೇ ನಾನು ತಿನ್ನೋದು. ಅದನ್ನು ತಕ್ಷಣ ಮಾಡಿ ಕೊಡ್ತಾರೆ ಎಷ್ಟೇ ಜನ ಇರಲಿ. ಮತ್ತು ಕ್ಲೋಸಿಂಗ್ ಟೈಮಲ್ಲಿ ಹೋದ್ರೂ ಕೂಡ ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ನನಗೊಂದು ದೋಸೆ ಮಾಡಿಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಅವತ್ತು ಅಷ್ಟು ರಶ್ ಇತ್ತು, ತುಂಬ ಬಿಸಿ ಇರುತ್ತಲ್ಲ, ಕೆಳಗಡೆ ಒಂದು ರೊಟ್ಟಿಟ್ಟು ಚಟ್ನಿ ಖಾಲಿಯಾಗಿತ್ತು ಅಂತ ಗಟ್ಟಿ ಚಟ್ನಿ ಹಾಕಿ ತುಂಬ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಮಾಡಿದಾಗ. ಸಖತ್ ಇಷ್ಟ ಆಯಿತು. ಸೊ ಅದೊಂದು ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಸತಿ ದೋಸೆ ಟ್ರೈ ಮಾಡಿ, ಸೂಪರ್ವಾಗಿರುತ್ತೆ. ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ 99 ವೆರೈಟಿ ದೋಸೆ. ಇಲ್ಲೂ ಕೂಡ ಬನಶಂಕರಿಗೆ ಕೂಡ ಒಂದು ಸತಿ ಟ್ರೈ ಮಾಡಿದ್ವಿ. ಸೊ ನನಗೇನು ಅದು ಇಷ್ಟ ಆಗಲಿಲ್ಲ. ಅದಾದಮೇಲೆ ಪಾಪುಗೆ ಇಡ್ಲಿ ತೊಗೊಳ್ಳೋಣ ಅಂತ ಅದ್ರ ಪಕ್ಕದಲ್ಲೇ ಇದು ಇಡ್ಲಿ ಇದೆ. ತುಂಬ ಸಾಫ್ಟಾಗಿ ಸಖತ್ತಾಗಿರುತ್ತೆ ಇಡ್ಲಿ, ಚಟ್ನಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟೇ ನಾವು ಇದೆರಡು ಐಟಮೇ ಅಕ್ಕಪಕ್ಕ ಇರೋದು 2 ಐಟಮ್ ಅಷ್ಟೇ ನಾವು ಟ್ರೈ ಮಾಡೋದು. ಸೊ ಬಿಸಿ ಬಿಸಿ ಇಡ್ಲಿ 2 ಥರ ಚಟ್ನಿ, ಅದ್ರ ಜೊತೆ ಒಂದು ಬೋಂಡ ಕೊಡ್ತಾರೆ, ಅದು ಆಪ್ಷನಲ್, ಸೂಪರಾಗಿರುತ್ತೆ. ಇದೇನಪ್ಪ ಕೆಲವ್ರಿಗೆ ಅನಿಸ್ತಾ ಇರ್ಬೋದು ರೋಡ್ ಸೈಡ್ ತಿಂಡಿ ಅಂತ, ತುಂಬ ಹೈಜೀನ್ ಆಗೇ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾವುದೇ ದೊಡ್ಡ ಹೋಟ್ಲಿಗಿಂತ ಏನು ಕಡಿಮೆ ಇರಲ್ಲ. ಒಂದ್ಸತಿ ಹೋಗಿ ಟ್ರೈ ಮಾಡಿ. ಇಂಥ ಶಾಪ್ಸಲ್ಲೇ ರುಚಿಯಾಗಿ ಮಾಡೋದು ಅಂದರೆ, ದೊಡ್ಡ ದೊಡ್ಡ ಹೋಟೆಲ್ಸಲ್ಲೆಲ್ಲ ಏನು ರುಚಿಯಾಗಿರೋದಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇಡ್ಲಿ ಅಷ್ಟು ಸಖತ್ತಾಗಿರುತ್ತೆ.
ದೋಸೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅದರ ಮೇಲೆ ಚೀಸ್ ಕೂಡ ಹಾಕಿಸ್ಕೊಂಡು ತಿಂದು ಇವಾಗ ಜಿ ಟಿ ಮಾಲ್ಗೆ ಬಂದಿದ್ದೀವಿ. ಜಿ ಟಿ ಮಾಲ್ ಆಲ್ಮೋಸ್ಟ್ ಸುತ್ತಮುತ್ತ ಇರೋರಿಗೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಸೊ ಇಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಶೋ ಬಂದುಬಿಟ್ಟು 10 o'clock ಸೊ ಹಂಗಾಗಿ ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಬಂದ್ವಿ. ಸೊ ಪ್ಯಾಂಟಲೂನ್ಸ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಝೂಡಿಯೋ ಜಿ ಟಿ ಮಾಲಲ್ಲಿ ಇದೆ ಅಂತ. ಯೂಶಲಿ ಇಲ್ಲೇ ಶಾಪ್ ಮಾಡ್ತಾ ಇದ್ದಿದ್ವಿ ನಾವು. ಈಗ ಈ ಕಡೆ ಶಿಫ್ಟ್ ಆಗಿರೋದ್ರಿಂದ ಅದು ಮಾಡಿದ್ವಿ. ಸೊ ಆಲ್ರೆಡಿ ದಸರಾದು ಅರೇಂಜ್ಮೆಂಟ್ಸ್ ಎಲ್ಲ ಹಾಗೆ ಇತ್ತು. ಎಲ್ಲ ಮಾಲ್ಗಳಲ್ಲೂ ಇದೊಂದು ಇದಲ್ವಾ, ಎಲ್ಲ ಹಬ್ಬಗಳಿಗೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿರ್ತಾರೆ. ಅನ್ಲಿಮಿಟೆಡ್ ಇದೆ, ಮ್ಯಾಕ್ಸ್ ಇದೆ, ಮತ್ತು ಅದನ್ನೆಲ್ಲ ನಾನೇನು ತೋರಿಸ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಮೇಲ್ಗಡೆ ಬಂದು ಫುಡ್ ಕೋರ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಪ್ರಣವು ಸಿಕ್ಕಾಪಟ್ಟ ಹಿಂಸೆ ಮಾಡ್ತಾಯಿದ್ದ. ಅಲ್ಲೊಂದು ಪ್ಲೇ ಏರಿಯಾ ಇತ್ತು. ಸೊ ಅಲ್ಲಿ ಕರ್ಕೊಂಡೋಗು ಅಂತ. ಟೈಮ್ ಆಗಿಬಿಡುತ್ತೆ ಪಾಪು ಅಂತ ಹೇಳಿದರೆ ಅವನಿಗೆ ಅರ್ಥನೇ ಮಾಡ್ಕೊಳ್ತಾ ಇರಲಿಲ್ಲ. ಕರ್ಕೊಂಡೋಗಮ್ಮ ಪ್ಲೀಸ್ ಅಮ್ಮ ಅಂತ. ಸೊ ಅಷ್ಟೊತ್ತಿಗೆ ಹೆಂಗೋ ಟೈಮ್ ಮಾಡಿಕೊಂಡು 10 ಗಂಟೆ ಆಯಿತು. ಸೊ ನಾವಿವತ್ತು ಕಾಂತಾರ ಮೂವಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಸದ್ದು ಮಾಡ್ತಿದ್ದೆ ಎಲ್ಲ ಕಡೆ ಅಂತಲೇ ಹೇಳ್ಬೋದು. ಸೊ ನಾನು ನೋಡಿದ ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿತ್ತು. ಸೀಟ್ ಬಂದ್ಬಿಟ್ಟು ನಾನು ತುಂಬ ದಿವಸದಿಂದ ಕೇಳ್ತಾ ಇದ್ದೆ ಬುಕ್ ಮಾಡಿ. ಯೂಶಲಿ ಹೋಗೋದೇ ಇಲ್ಲ, ಪಾಪು ಆದಮೇಲೆ ತುಂಬಾ ಕಡಿಮೆ ಫಿಲಮ್ಸ್ಗೆ ಹೋಗೋದು ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಎಲ್ಲೂ ಟ್ರೈ ಮಾಡಿದ್ರೂ ನಾವು ವೀರೇಶಿ ಥಿಯೇಟ್ರಲ್ಲಿ ಕಾಮನ್ ಆಗಿ ಹೋಗೋದು. ಸೊ ಅಲ್ಲೂ ಟಿಕೆಟ್ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದು ನೋಡಿ ಮುಂದೆ ಸೀಟಲ್ಲಿ ಸಿಕ್ಬಿಟ್ಟಿದೆ. ಅದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತ ನನ್ನ ಹಸ್ಬೆಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇಲ್ಲಮ್ಮ ಇಲ್ಲೂ ಚೆನ್ನಾಗೇ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ. ಸೊ ಚೆನ್ನಾಗಿತ್ತು. ಫಸ್ಟಿಗೆ ಹಂಗೆ ಅನ್ನಿಸ್ತು, ಅಯ್ಯೋ ಮುಂದೆ ಸಿಕ್ಬಿಡ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಏನು ಅನ್ನಿಸ್ಲಿಲ್ಲ. ಮುಗಿಸ್ಕೊಂಬರೋತ್ತಿಗೆ ಟೈಮ್ ನೋಡ್ತಾ ಇರ್ಬೋದು, 2 o'clock ಆಗಿದೆ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ 2 ಗಂಟೆ ಆಗಿದೆ. ವಿಜಯನಗರ ಟು ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ 1 hour ಬೇಕಾಗುತ್ತೆ. ಇಷ್ಟೊತ್ತಾದರೂ ಇನ್ನಾದರೂ ನಂಗೆ ಆ ಗುಂಗಿಂದ ಈಚೆ ಬರೋಕ್ಕಾಗ್ತಾಯಿಲ್ಲ. ಆಗಿದೆ ಮೂವಿ. ಅದು ಏನು ಆ್ಯಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಅಂತ ಹೇಳೋಕ್ಕೆ ಆಗಲ್ಲ ಅನಿಸುತ್ತೆ. ಸಕ್ಕತ್ತಾಗಿದೆ ಮಾತ್ರ. ಸಮ್ ಪರ್ಸ್ನಲ್ ರೀಸನ್ಸಿಂದ ನನಗೆ ಯಾವುದ್ರ ಮೇಲೂ 2 ನಿಮಿಷನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದೆಂಥ ಒಳ್ಳೆ ಫಿಲಮ್ ಆಗಿರಲಿ ಅಥವಾ ಒಂದು ಸಾಂಗ್ ಆಗಿರಲಿ, 2 ನಿಮಿಷಕ್ಕೆ ನಾನು ಡಿಸ್ಟರ್ಬ್ ಆಗಿಬಿಡ್ತಿದ್ದೆ. ಎಷ್ಟೋ ವರ್ಷ ಆಗಿತ್ತು ಅನಿಸುತ್ತೆ ಆಲ್ಮೋಸ್ಟ್. ಕೂತ್ಕೊಂಡಿದ್ದು ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಆ ಕ್ಲೈಮ್ಯಾಕ್ಸ್ ಅಂತೂ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾಯಿದ್ರು ಟಿ ವಿನಲ್ಲೆಲ್ಲ ಕ್ಲೈಮ್ಯಾಕ್ಸ್ ಅಂತ. ಬಟ್ ನನಗೆ ಅದೇ, ನಾನು ಯಾವುದ್ರಲ್ಲೂ ಆ ಥರ ಇನ್ವಾಲ್ವ್ ಆಗಲ್ಲ, ಏನೋ ಓಕೆ ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ, ಆ್ಯಕ್ಟಿಂಗ್ ಅಂತ ಹೇಳೋಕ್ಕೆ ಬರಲ್ಲ. ಅದು ನ್ಯಾಚುರಲ್ಲಾಗೆ ಮಾಡಿರೋದು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಒಂದು ಫಿಲಮ್ ಅನ್ನೋದಕ್ಕಿಂತ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿ ಓಡ್ತಾ ಇದೆ. ನೋಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಡೆಫಿನೆಟಾಗಿ ಎಲ್ಲರೂ ನೋಡಿರ್ತೀರ. ಸೊ ಖುಷಿ ಆಯಿತು. ಇನ್ನಾದ್ರೂ ಒಂಥರ ಅದು ಆ ಮೈಂಡ್ ಒಂಥರ ಫ್ರೆಶ್ ಆಗಿರೋದು ಅಥವಾ ತಲೆ ತುಂಬಿಕೊಂಡು ಏನೋ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಅಷ್ಟು ಹಾಸಮ್ ಆಗಿತ್ತು ಮಾತ್ರ ಮೂವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಫಸ್ಟ್ ಟೈಮ್ ಇಷ್ಟೊತ್ತು ತನಕ ಮಾಡಿರೋದು. ಹಂಗೂ ಅಂದ್ಕೊಂಡೆ ಬೆಳಿಗ್ಗೆ ಮಾತಾಡೋಣ ಅಂತ, ಬಟ್ ಆಸಮ್ ಆಗಿತ್ತು ಮೂವಿ ಮಾತ್ರ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಫಿಲಮ್ನ ಹೋಗಿ ಪ್ಲೀಸ್ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.